ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದಂತೆ ಡಿಫರೆನ್ಸಿಬಿಲಿಟಿ ಬಗ್ಗೆ ಸ್ಟಡಿ ಮಾಡಿದ್ವಿ. ಮತ್ತೊಮ್ಮೆ ಜಿಯೋಮೆಟ್ರಿಕಲ್ ಮೀನಿಂಗ್ ಬಗ್ಗೆ ನಾನು ಹೇಳ್ತೀನಿ, ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾಗುತ್ತೆ ಡಿಫರೆನ್ಸಿಬಿಲಿಟಿ ಅಂತಂದ್ರೆ, ಓಕೆ ನೀವೇನು ಹೇಳಿದ್ರಿ, ನಾವು ಏನು ಡಿಸ್ಕಷನ್ ಮಾಡಿದ್ವಿ, ರೇಟ್ ಆಫ್ ಚೇಂಜ್ ಆಫ್ ಔಟ್ಪುಟ್ ಪರ್ ಯೂನಿಟ್ ಚೇಂಜ್ ಇನ್ ದಿ ಇನ್ಪುಟ್ ಅಟ್ ದ್ಯಾಟ್ ಪರ್ಟಿಕ್ಯುಲರ್ ಪಾಯಿಂಟ್ ಇಂದ. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನಾವು ಚೇಂಜ್ ಇನ್ ದ ಔಟ್ಪುಟ್ ಇನಿಷಿಯಲಿ ಇಷ್ಟಿದೆ ಅನ್ಕೊಳ್ಳಿ. ಈ ಪಿ ನಲ್ಲಿ ಫಂಕ್ಷನ್ ವ್ಯಾಲ್ಯೂ ಇಷ್ಟಿದೆ, ಸಪೋಸ್ ಕ್ಯೂ ನಲ್ಲಿ ಫಂಕ್ಷನ್ ವ್ಯಾಲ್ಯೂ ಇಷ್ಟಿದೆ ಅನ್ಕೊಳ್ಳಿ. ಹಂಗಾಗಿ ಆ ಚೇಂಜ್ ಇನ್ ದ ಔಟ್ಪುಟ್ ಎಷ್ಟಾಯ್ತು, ಇಷ್ಟು ಪ್ರಮಾಣಕ್ಕೆ ಎಷ್ಟಾಯ್ತು ಅಂದ್ರೆ ಅದನ್ನ ಡಿವೈಡ್ ಮಾಡಿದಾಗ ದಿಸ್ ಈಸ್ ಈಗ ಅಂದ್ರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಕ್ಸ್ ಅನ್ನ ಡಿವೈಡ್ ಮಾಡಿದಾಗ ನಮ್ಗೆ ಏನ್ ಸಿಗ್ತಕ್ಕಂಥದ್ದು ಸ್ಲೋಪ್ ಆಫ್ ದಿ ಸೆಕೆಂಡ್ ಲೈನ್ ಸಿಗ್ತದೆ. ಅದು ನಮಗೆ ಅದೇನು ಕೊಡ್ತದೆ, ಎವರೇಜ್ ರೇಟ್ ಆಫ್ ಚೇಂಜ್ ಕೊಡ್ತದೆ ಆನ್ ದ ಸ್ಲೋಪ್ ಆಫ್ ದಿ ಸೆಕೆಂಡ್ ಲೈನ್. ಅಲ್ಲಿ ಕ್ಯೂ ಟೆನ್ಸ್ ಟು ಪಿ ಅಂದ್ರೆ ಎಚ್ ಟೆನ್ಸ್ ಟು 0 ಆಗಲೇಬೇಕು. ಎಚ್ ಟೆನ್ಸ್ ಟು 0 ಆದಾಗ ಈ ಸೆಕೆಂಡ್ ಲೈನ್ ಏನಾಗುತ್ತೆ, ಅಲೈನ್ ಪರ್ಫೆಕ್ಟ್ಲಿ ವಿತ್ ಟ್ಯಾಂಜೆಂಟ್ ಲೈನ್. ಅವಾಗ ನಮಗೆ ಏನ್ ಬೇಕು, ಚೇಂಜ್ ಇನ್ ದ ಔಟ್ಪುಟ್ ಪರ್ ಯೂನಿಟ್ ಚೇಂಜ್ ಇನ್ ದ ಇನ್ಪುಟ್ ಬೇಕಂದ್ರೆ ನಾವು ಇಲ್ಲಿ ನಾವು ಏನ್ ಮಾಡ್ಬೇಕಾಗ್ತದ ಅಂತಂದ್ರೆ, ಈ ನಿಮ್ಗೆ ಗೊತ್ತು, ಒಂದು ಲೈನ್ ಅಲ್ಲಿ ಸ್ಲೋಪ್ ಈಸ್ ಸೇಮ್ ಥ್ರೂಔಟ್ ದ ಪಾಯಿಂಟ್. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಸ್ಲೋಪ್ ಈಸ್ ಸೇಮ್ ಥ್ರೂಔಟ್ ದ ಸ್ಟ್ರೇಟ್ ಲೈನ್ ಆಗಿರೋದ್ರಿಂದ ನಾವು ಈ ಸೆಕೆಂಡ್ ಲೈನ್ ಅಲೈನ್ ವಿತ್ ಟ್ಯಾಂಜೆಂಟ್ ಲೈನ್ ವೆನೆವರ್ ಎಚ್ ಟೆನ್ಸ್ ಟು 0 ಆಗೋದ್ರಿಂದ ನಾವಿಲ್ಲಿ ಏನ್ ಮಾಡ್ತೀವಿ, ಈ ಡೆರಿವಿಟಿವ್ ಅಂದ್ರೆ ನಾವೇನಾದ್ರೂ ಸ್ಲೋಪ್ ಈಸ್ ಸೇಮ್ ಥ್ರೂಔಟ್ ಆಗಿರೋದ್ರಿಂದ ವಿ ಕ್ಯಾನ್ ಸಿಂಪ್ಲಿ ಫೈಂಡ್ ಔಟ್ ದ ಸ್ಲೋಪ್ ಆಫ್ ಟ್ಯಾಂಜೆಂಟ್ at that point. The slope of the tangent will give slope of the curve at that point. Keep it. This is very important. ಅಂದ್ರೆ ನೀವು ಹೇಳಿದಿ ಎಚ್ ಟೆನ್ಸ್ ಟು 0 ಆಗೋದ್ರಿಂದ ಸೆಕೆಂಡ್ ಲೈನ್ ಅಲೈನ್ಸ್ ವಿತ್ ನಮಗೆ ಆ ರೇಷಿಯೋ ಬೇಕಾಗಿದೆ. ಯಾವ ರೇಷಿಯೋ? ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್ ಆಸ್ ಲಿಮಿಟ್ ಆಫ್ ಎಚ್ ಟೆನ್ಸ್ ಟು 0. ಆ ರೇಷಿಯೋ ಬೇಕು ಅಂತಂದ್ರೆ ಆ ರೇಷಿಯೋ ಎಲ್ಲಿ ಸಿಗುತ್ತದೆ? ಆ ರೇಷಿಯೋ ಇಸ್ ಗಿವನ್ ಬೈ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್. ಆದ್ರೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಬೇಕಾಗಿದೆ, ಹೌದಾ? ನಮಗೊಂದು ಏನು ಗೊತ್ತು, ಸ್ಲೋಪ್ ಈಸ್ ಸೇಮ್ ಥ್ರೂಔಟ್ ದ ಟ್ಯಾಂಜೆಂಟ್ ಲೈನ್ ಬಿಕಾಸ್ ಇಟ್ ಟ್ಯಾಂಜೆಂಟ್ ಲೈನ್ ಇಸ್ ಎ ಸ್ಟ್ರೇಟ್ ಲೈನ್. ಹಂಗಾಗಿ ನಾವು ಈ ಪಾಯಿಂಟ್ ಆ ಪಾಯಿಂಟ್ ಅನ್ನು ನೋಡೋದು ಬದಲಿ ಈ ಸ್ಲೋಪ್ ಎಷ್ಟಿದೆ ಆ ಪಾಯಿಂಟ್ ಅಲ್ಲಿ ನಾವು ಕರ್ವ್ ಅಲ್ಲಿ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಬೇಕಲ್ಲ ಟ್ಯಾಂಜೆಂಟ್ ಹಿಡೀರಿ, ಆ ಸ್ಲೋಪ್ ಎಷ್ಟಿದೆ ಅಂತ ಕಂಡುಹಿಡಿದ್ರೆ ಆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ವಿಲ್ ಗಿವ್ ದ ರೇಟ್ ಆಫ್ ಚೇಂಜ್ ಆಫ್ ಔಟ್ಪುಟ್ ದಟ್ ಪರ್ ಯೂನಿಟ್ ಚೇಂಜ್ ಇನ್ ದ ಇನ್ಪುಟ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಕೊಡ್ತದೆ. ಆ ಪಾಯಿಂಟ್ ಅಲ್ಲಿ ನಾವು ಟ್ಯಾಂಜೆಂಟ್ ಎಳಿಬೇಕು. ಆ ಟ್ಯಾಂಜೆಂಟ್ ಎಳೆದಾಗ ಈ ಪಾಯಿಂಟ್ ನಲ್ಲಿ ಇರ್ತಕ್ಕ ಸ್ಲೋಪ್ ಅಟ್ ದಿಸ್ ಪಾಯಿಂಟ್ ಇಸ್ ಸೇಮ್ ಥ್ರೂಔಟ್ ದ ದಿಸ್ ಪಾಯಿಂಟ್. ಅಂದ್ರೆ ನಾವು ಜಸ್ಟ್ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಕಂಡುಹಿಡಿಬೇಕು. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ ನಥಿಂಗ್ ಬಟ್ ದಿ ಟ್ಯಾನ್ ಥೀಟಾ. ದಿಸ್ ಈಸ್ ಹೌ ವಿ ಕ್ಯಾನ್ ಫೈಂಡ್ ಔಟ್ ಟ್ಯಾನ್ ಥೀಟಾ ವಿಲ್ ಗಿವ್ means tan theta means opposite divided by adjacent. What is the opposite? And divided by adjacent will gives. But one question ಬರ್ತದೆ ಇಲ್ಲಿ, ಅಪೋಸಿಟ್ ಟು ಫಾರ್ ಎಕ್ಸಾಂಪಲ್ ನಾವಿಲ್ಲೇ ನೋಡಿ, ಈಗ ಇದೇನಾಗಿದೆ ಥೀಟಾ, ಟ್ಯಾನ್ ಥೀಟಾ ವಿಲ್ ಗಿವ್. ನಮ್ಗೇನ್ ಬೇಕು ಆಕ್ಚುಲಿ, ನಮ್ಗೆ ಬೇಕಾಗಿರತಕ್ಕಂಥದ್ದು ಚೇಂಜ್ ಇನ್ ದ ಔಟ್ಪುಟ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್, ಹೌದಾ? ಈ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂತಂದ್ರೆ ನೋಡ್ರಿ, ಈಗ ನಾ ಹೇಳ್ತಕ್ಕಂಥದ್ದು ಈ ಪಾಯಿಂಟ್ ಇಲ್ಲಿದೆ, ಪಿ ಇಲ್ಲಿದೆ, ಇದೇನು ಕೊಡ್ತದೆ ಈ ಪಾಯಿಂಟ್ ಏನಂದ್ರೆ ಡೆಲ್ಟಾ ವೈ ಅನ್ಕೊಳ್ಳಿ. ಡೆಲ್ಟಾ ವೈ ದಿಸ್ ಡಿವೈಡೆಡ್ ಬೈ ಡೆಲ್ಟಾ ಎಚ್, ದಟ್ ಇಸ್ ಕಡೆ ಎಚ್, ದಟ್ ಈಸ್ ಗಿವನ್ ಬೈ ಸ್ಲೋಪ್ ಆಫ್ ದಿ ಸೆಕೆಂಡ್ ಲೈನ್ ಇನಿಷಿಯಲಿ, ಹೌದಾ? ಈ ಕ್ಯೂ ಟೆನ್ಸ್ ಟು ಪಿ ಆದಾಗ ಈ ಸೆಕೆಂಡ್ ಲೈನ್ ಅಲೈನ್ ವಿತ್ ಟ್ಯಾಂಜೆಂಟ್ ಲೈನ್, ಹೌದಾ?
ನಮಗೆ ಮತ್ತೆ ಆ ರೇಷಿಯೋ ಬೇಕಾಗಿದೆ. ಆ ರೇಷಿಯೋ ಬೇಕಾಗಿದೆ ಅಂತಂದ್ರೆ ಆ ರೇಷಿಯೋ ಈಸ್ ಗಿವನ್ ಬೈ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್. At that point, you may ask that slope of that is same throughout all the point on the tangent line. You need not ಅಂದ್ರೆ ನೀವು ಇಲ್ಲೇ ಆ ಪಾಯಿಂಟ್ ಸ್ಲೋಪ್ ಇಲ್ಲೇ ಕಂಡುಹಿಡಿಬೇಕಂತ ಇಲ್ಲ. ಜಸ್ಟ್ ಇಲ್ಲಿನೂ ಸೇಮ್ ಇರುತ್ತೆ, ಇಲ್ಲಿನೂ ಸೇಮ್ ಇರುತ್ತೆ ಅಂತಂದ್ರೆ ಸ್ಲೋಪ್ ಸೇಮ್ ಇರುತ್ತೆ ಅಂದ್ರೆ ವಾಟ್ ಈಸ್ ದ ಸ್ಲೋಪ್ ಈಸ್ given by dy by dx is ಸೇಮ್. ನೀವೇನಾದರೂ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ dy by dx ಸೇಮ್ ಇರ್ತದೆ, ಇಲ್ಲಿ ಕೂಡ ಸೇಮ್ ಇರ್ತದೆ, ಇಲ್ಲಿ ಅಂದ್ರೆ ಪರ್ ಯೂನಿಟ್ ಚೇಂಜ್ ಇನ್ ದ ಔಟ್ಪುಟ್ ಈಸ್ ಸೇಮ್ ಥ್ರೂಔಟ್ ದ ಲೈನ್ ಅಂತ. ನಮಗೆ ಬೇಕಾಗಿರೋದು ಇದು. ಹಂಗಾಗಿ ಈ ಸೆಕೆಂಡ್ ಲೈನ್ ಬಿಕಮ್ಸ್ ಆಗೋದ್ರಿಂದ ಆಲ್ಮೋಸ್ಟ್ ಅಲೈನ್ ಆಗಿರೋದ್ರಿಂದ ನಾವು ಈ ಪಾಯಿಂಟ್ ಅಲ್ಲಿ ವಾಟ್ ಈಸ್ ದ ಚೇಂಜ್ ಇನ್ ದ ಔಟ್ಪುಟ್ ಪರ್ ಯೂನಿಟ್ ಸ್ಮಾಲ್ ಚೇಂಜ್ ಇನ್ ದ ಇನ್ಪುಟ್ ಕಂಡುಹಿಡಿಬೇಕಂದ್ರೆ ಈ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿದ್ರೆ ಸಾಕು. ಆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕು ಹೇಳಿ, ಥೀಟಾ ಒಂದು ಗೊತ್ತಿದ್ರೆ ಸಾಕು. whatever the tangent line makes an angle with the x-axis is sufficient because that becomes is tan theta. ಯಾಕಂದ್ರೆ ಸ್ಲೋಪ್ ಸೇಮ್ ಇರೋದ್ರಿಂದ ಟ್ಯಾನ್ ಥೀಟಾ ಗೊತ್ತಿದ್ರೆ ಸಾಕು, ನೀವು ಕ್ಯಾನ್ ಈಸಿಲಿ ಫೈಂಡ್ ಔಟ್ ಟ್ಯಾನ್ ಥೀಟಾ. ಹಂಗಾಗಿ ಫೈನಲ್ ನಾ ಹೇಳ್ತಕ್ಕಂಥದ್ದು ಇಷ್ಟೇ. ನೀ ಯಾವುದೇ ಒಂದು ಕರ್ವನ್ನ ಕೊಟ್ಟಾಗ ಅದ್ರ ಡಿಫ್ರೆನ್ಸಿಯಬಿಲಿಟಿ ಕಂಡುಹಿಡಿಬೇಕಂದ್ರೆ ನಾವು ಆ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಎಳಿಬೇಕು. ಟ್ಯಾಂಜೆಂಟ್ ಎಳೆದು ವಾಟ್ ಮೇಕ್ಸ್ ಅನ್ ಆಂಗಲ್ ವಿತ್ ಎಕ್ಸ್ ಆಕ್ಸಿಸ್ ಅನ್ನ ಕಂಡುಹಿಡಿದು ಟ್ಯಾನ್ ಥೀಟಾನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ಸಾಕು. ಆ ಪಾಯಿಂಟಿನಲ್ಲಿರ್ತಕ್ಕಂಥ ರೇಟ್ ಆಫ್ ಚೇಂಜ್ ಅನ್ನ ಕೊಡ್ತದೆ. ಯಾವ ಕಾರಣಕ್ಕೆ ಅಂದ್ರೆ ಇದೇ ಕಾರಣಕ್ಕೆ. ಇದು ಬೇಸಿಕ್ ಐಡಿಯಾ. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಾ ಇನ್ನೊಮ್ಮೆ ಮತ್ತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರಿಯಾಗಿ. ನೋಡಿ, ಇನಿಷಿಯಲಿ ಡೆರಿವೇಟಿವ್ ಅಂದ್ರೆ ಗೊತ್ತು ನಮಗೆ ಏನು, per unit change the output input, what is the change in the output at that particular point. Initially point q ಇಲ್ಲಿ p ಇಲ್ಲಿದೆ, q ಇಲ್ಲಿದೆ. ನಾವು ರೇಷಿಯೋ ಕಂಡುಹಿಡಿಬೇಕು. ಯಾವ ರೇಷಿಯೋ? ಇಷ್ಟು ಚೇಂಜ್ ಆದಾಗ ಇಷ್ಟು ಚೇಂಜ್ ಆಯಿತು ಅಂದ್ರೆ ಇದು ಇಲ್ಲಿಂದ ಡೆಲ್ಟಾ y ಅನ್ಕೊಡ್ರಿ. ಅಂದ್ರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್ ಅಂತ ಈ ರೇಷಿಯೋ ಕಂಡುಹಿಡಿತೀವಿ. ಈ ರೇಷಿಯೋ ಡೆರಿವೇಟಿವ್ ಕೊಡಲ್ಲ. ಈ ರೇಷಿಯೋ ಏನು ಕೊಡುತ್ತೆ? ಸ್ಲೋಪ್ ಆಫ್ ದಿ ಸೆಕೆಂಡ್ ಲೈನ್ ಕೊಡುತ್ತೆ. ಹೌದಾ? ನಮ್ಗೇನು ಬೇಕಾಗಿರೋದು ಈ ರೇಷಿಯೋ ಕಂಡುಹಿಡಿಬೇಕು ವೆನ್ ಎಚ್ ಟೆನ್ಸ್ ಟು 0. ಯಾವಾಗ ಎಚ್ ಟೆನ್ಸ್ ಟು 0 ಆಗ್ತದೆಯೋ ಅವಾಗ ಈ ಸೆಕೆಂಡ್ ಲೈನ್ ಬಿಕಮ್ಸ್ ಅಲೈನ್ ವಿತ್ ಟ್ಯಾಂಜೆಂಟ್ ಲೈನ್ ಆಗ್ತದೆ. ಅವಾಗ ಯಾವಾಗ ಸ್ಲೋಪ್ ಆಫ್ ದಿ ಸೆಕೆಂಡ್ ಲೈನ್ ಏನು ಕೊಡ್ತಿತ್ತು? ಎವರೇಜ್ ರೇಟ್ ಆಫ್ ಚೇಂಜ್ ಅಪ್ ಕೊಡ್ತಿತ್ತು. ಇಲ್ಲಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಏನು ಕೊಡ್ತದೆ? ಈ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ದಿ ಚೇಂಜ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಕೊಡುತ್ತೆ. ಯಾಕೆ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಕೊಡುತ್ತೆ ಅಂದ್ರೆ ಇಲ್ಲಿ ಎಚ್ ಟೆನ್ಸ್ ಟು 0 ಇರೋದ್ರಿಂದ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಕೊಡುತ್ತೆ. ಹೌದಾ? ಹಂಗಂದ್ರೆ ಇಲ್ಲಿ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಎನಿ ಪಾಯಿಂಟ್ ಆನ್ ಎಸ್ ಲೈನ್ ಈ ಸೇಮ್ ಆಗಿರೋದ್ರಿಂದ ನಾವು ಇದ್ರ ಸ್ಲೋಪ್ ಕಂಡುಹಿಡಿಬೇಕು ಅಂತಂದ್ರೆ ವಾಟ್ ಮೇಕ್ಸ್ ಅನ್ ಆಂಗಲ್ ವಿತ್ ಎಕ್ಸ್ ಆಕ್ಸಿಸ್, ದಟ್ ಈಸ್ ಟ್ಯಾನ್ ಥೀಟಾ ಕಂಡುಹಿಡಿದ್ರೆ ಸಾಕು. ಟ್ಯಾನ್ ಥೀಟಾ ಕಂಡುಹಿಡಬೇಕಂದ್ರೆ ಆಂಗಲ್ ಬೇಕು. ಎದ್ರ ಜೊತೆ? ಎಕ್ಸ್ ಆಕ್ಸಿಸ್ ಜೊತೆ. ಯಾಕೆಂದ್ರೆ ಅವಾಗ ಗೊತ್ತಾಗುತ್ತೆ ನಮಗೆ. ಈ ಪಾಯಿಂಟ್ ಅಲ್ಲೇ ನೀವು ಹೇಳ್ಬೋದು ವಾಟ್ ಮೇಕ್ಸ್ ಅನ್ ಆಂಗಲ್, ಸ್ಲೋಪ್ ಈಸ್ ಸೇಮ್ ಥ್ರೂಔಟ್ ಆನ್ ಎ ಲೈನ್ ಆಗಿರೋದ್ರಿಂದ ನಾವು ಆ ಪಾಯಿಂಟ್ ಅಲ್ಲಿ ಟ್ಯಾನ್ ಥೀಟಾ ಕಂಡುಹಿಡಿದ್ರೆ ಸಾಕು. ಹಾಗಾಗಿ ನಾವು ಫೈನಲ್ ಆಗಿ ಹೇಳೋದು ಏನಂದ್ರೆ the slope of a tangent at that point, if I want rate of change of differentiability, that I can say that the slope of tangent, this is where this line is very, the slope of tangent line
The slope of tangent line is the derivative of the function drawn at the point P. Not right. Slope of the tangent, if you I want to find out the derivative of the function at that particular point ಮಾಡಬೇಕು ಅಂತ ಕಂಡುಹಿಡಿಯಬೇಕಂದ್ರೆ derivative of a function of a curve at that point is nothing but the slope of the tangent drawn at that point, that is given by tan theta. This is why how we can understand this. Okay.